ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಭಾಗಲಬ್ಧ ಸಂಖ್ಯೆಗಳು ಅಧ್ಯಾಯದ 36ನೇ ಪ್ರಶ್ನೆಯನ್ನ ಗಮನಿಸಿ. ಲೆಕ್ಕದ ಎಡಭಾಗ ಮತ್ತು ಬಲಭಾಗಗಳನ್ನು ಪ್ರತ್ಯೇಕವಾಗಿ ಬಿಡಿಸಿ ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಪರಿವರ್ತನೀಯ ಗುಣವನ್ನ ಪರೀಕ್ಷಿಸಿ. ಸೊ ಇಲ್ಲಿ ಮೊದಲನೇದಾಗಿ ನಾವು LHS ಸೈಡಿನ ಇಕ್ವೇಶನ್. ಸೊ ಇಲ್ಲಿ ಭಾಗಲಬ್ಧ ಸಂಖ್ಯೆಯನ್ನ ನೋಡಿದ್ರೆ ಸೊ ಎಡಭಾಗ ಅಲ್ವಾ, ಸೊ LHS. ಸೊ ಇದು ಮಿಶ್ರ ಭಿನ್ನರಾಶಿಯ ರೂಪದಲ್ಲಿದೆ. ಸೊ ಇದನ್ನ ನಾವು ವಿಷಮ ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸಿದಾಗ 4 1 4 5 6 7 7 ಭಾಗಿಲೆ 4 ಗುಣಿಸು 5 3 15 ಪ್ಲಸ್ 2 17 ಭಾಗಿಲೆ 5. ಸೊ ಇಲ್ಲಿ ಅಂಶ ಮತ್ತು ಅಂಶದೊಂದಿಗೆ ಗುಣಿಸಿ ಹಾಗೆ ಛೇದ ಮತ್ತು ಛೇದದೊಂದಿಗೆ ಗುಣಿಸಿದಾಗ 17 7 119 ಭಾಗಿಲೆ 5 4 20. ಓಕೆ, ಸೊ LHS ಸೈಡ್ 119 ಭಾಗಿಲೆ 20 ಬಂದಿದೆ. ಸೊ ಇದನ್ನ ಮಿಶ್ರ ಭಿನ್ನರಾಶಿಯಲ್ಲಿ ಪರಿವರ್ತಿಸಿದಾಗ ಸೊ 5 ಪೂರ್ಣಾಂಕ 19 ಭಾಗಿಲೆ 20. ಓಕೆ, ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಈಗ ನಾವು ರೈಟ್ ಹ್ಯಾಂಡ್ ಸೈಡಿನ ಸಂಖ್ಯೆಯನ್ನ ನೋಡಿದಾಗ RHS. ಸೊ 3 ಪೂರ್ಣಾಂಕ 2 ಭಾಗಿಲೆ 5 ಗುಣಿಸು 1 ಪೂರ್ಣಾಂಕ 3 ಭಾಗಿಲೆ 4. ಸೊ ಇದನ್ನ ವಿಷಮ ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸಿದಾಗ 5 3 15 17 ಭಾಗಿಲೆ 5 ಗುಣಿಸು 4 1 4 5 6 7 7 ಭಾಗಿಲೆ 4. ಸೊ 17 7 119 ಭಾಗಿಲೆ 20. ಸೊ ಇದನ್ನ ಮಿಶ್ರ ಭಿನ್ನರಾಶಿಯ ರೂಪದಲ್ಲಿ ವ್ಯಕ್ತಪಡಿಸಿದಾಗ 5 ಪೂರ್ಣಾಂಕ 19 ಭಾಗಿಲೆ 25. ಸೊ ಇಲ್ಲಿ LHS ಇಸ್ ಈಕ್ವಲ್ ಟು ಏನಾಯ್ತು ಮಕ್ಕಳೇ, RHS ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಸಂಖ್ಯೆಗಳ ಕ್ರಮವನ್ನ ಬದಲಿಸಿ ಗುಣಿಸಿದ್ರು ಉತ್ತರ ಏನಾಗಿದೆ, ಒಂದೇ ಆಗಿದೆ. ಸೊ ಇದು ಭಿನ್ನರಾಶಿಗಳ ಗುಣಾಕಾರದಲ್ಲಿ ಪರಿವರ್ತನಾ ನಿಯಮ ಅಂತ ಸಾಬೀತಾಗಿದೆ. ಓಕೆ, ಥ್ಯಾಂಕ್ ಯು.